ಇನ್ನೇನು ಬಜೆಟ್ ಭಾಷಣ ಆರಂಭಗೊಳ್ಳಲಿದೆ. ಕೇಂದ್ರ ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇರುವ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ. ಕ್ಯಾಬಿನೆಟ್ ಅಪ್ರೂವಲ್ ನಂತರ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಭಾಷಣವನ್ನು ಆರಂಭಿಸ್ತಾರೆ. ಬಹುನಿರೀಕ್ಷಿತ ಬಜೆಟ್. ಆರಂಭದಿಂದಲೂ ಹೇಳ್ತಾ ಇದ್ದೀನಿ, ಬಹಳ ಡಿಸ್ಟರ್ಬ್ಡ್ ಜಿಯೋಪೊಲಿಟಿಕಲ್ ಸಿಚುವೇಶನ್ನಲ್ಲಿ ಒಂಥರ ವರ್ಲ್ಡ್ ಆರ್ಡರ್ ಮತ್ತೊಮ್ಮೆ ಬದಲಾಗ್ತಾ ಇದೆ ಅನ್ನುವ ಸನ್ನಿವೇಶದಲ್ಲಿ ಮಂಡನೆ ಆಗ್ತಾ ಇರುವ ಬಜೆಟ್ ಇದು. ಮುಂದಿನ ಕನಿಷ್ಠ 10 ವರ್ಷ ಭಾರತದ ದೃಷ್ಟಿಕೋನ ಹೇಗಿರಲಿದೆ ಅನ್ನುವುದನ್ನು ತೋರಿಸುತ್ತೆ. ಜನಸಾಮಾನ್ಯರಾದ ನಾವು ಬಜೆಟ್ ಬಗ್ಗೆ ವಿಶೇಷ ಗಮನ ಕೊಡಬೇಕಾದದ್ದು ಫಿಸಿಕಲ್ ಡೆಫಿಸಿಟ್ ಎಷ್ಟಿರುತ್ತೆ ಅಂತ. ಅದು ಆರ್ಥಿಕ ಶಿಸ್ತನ್ನು ತೋರಿಸುತ್ತೆ. 5 ವರ್ಷಗಳ ಹಿಂದೆ ಘೋಷಣೆಯಾಗಿತ್ತು ಇದನ್ನು 4.5ಗಿಂತ ಕಡಿಮೆ ಮಾಡ್ತೀವಿ ಅಂತ. ಕಳೆದ ವರ್ಷ 4.4% ಇತ್ತು. ಕೊರೋನಾ ಕಾಲದಲ್ಲಿ ಲೆಕ್ಕ ಮೀರಿ ಹೋಯಿತು. 9.7 ಇಫ್ ಐ ಆಮ್ ನಾಟ್ ರಾಂಗ್, 9.7 ಹೋಗಿತ್ತು. ಆ ನಂತರ ಕಡಿಮೆ ಆಗ್ತಾ ಬಂದಿದೆ. ಈ ಸಲ 1.2% ಕಡಿಮೆ ಆದರೂ ಸಾಧನೆಯೇ. ಕ್ಯಾಬಿನೆಟ್ ಒಪ್ಪಿಗೆಯನ್ನು ಸೂಚಿಸಿದೆ. ಫಿಸಿಕಲ್ ಡೆಫಿಸಿಟ್, ಅದರ ಜೊತೆಗೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಷ್ಟಿರುತ್ತೆ ಅಂತ. ಇಯರ್ ಆನ್ ಇಯರ್ ಗ್ರೋತ್ ಇದೆ. ಕಳೆದ ಬಜೆಟ್ನಲ್ಲಿ 11,11,111 ಕೋಟಿ ರೂಪಾಯಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಮೀಸಲಾಗಿಡಲಾಗಿತ್ತು. ಒಂದು ದೇಶ, ಆ ದೇಶದ ಆರ್ಥಿಕ ಭದ್ರತೆ ಗೊತ್ತಾಗೋದು ಅಸೆಟ್ ಕ್ರಿಯೇಷನ್ನಲ್ಲಿ ಎಷ್ಟು ಬಂಡವಾಳ ಹೂಡಲಾಗ್ತಾ ಇದೆ ಅನ್ನೋದರ ಮೇಲೆ. ಅದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಅದರ ಜೊತೆಗೆ ಈ ಸಲ ರಕ್ಷಣಾ ಬಜೆಟ್ನಲ್ಲಿ ರಕ್ಷಣೆಗೆ ಮೀಸಲಾಗಿಡುವ ಮೊತ್ತ ತುಂಬ ಜಾಸ್ತಿ ಆಗುವ ಸಾಧ್ಯತೆ ಇದೆ. ಚೈನಾ, ಪಾಕಿಸ್ತಾನದ ಜೊತೆಗಿನ ಗಡಿಯಲ್ಲಿ ವಹಿಸಬೇಕಾದ ಮುನ್ನೆಚ್ಚರಿಕೆಯನ್ನ, ಭದ್ರತೆಯನ್ನ ಬಾಂಗ್ಲಾದೇಶದ ಗಡಿಯಲ್ಲೂ ವಹಿಸಬೇಕಾದ ಸನ್ನಿವೇಶ ಬಂದಿದೆ. ಕೇಶವ ಪ್ರಸಾದ್ ಅವರಿದ್ದಾರೆ. ಕೇಶವ ಪ್ರಸಾದ್ ಅವರೇ, ಆರ್ಥಿಕ ಶಿಸ್ತು ಯಾರ ಅವಧಿಯಲ್ಲಿ ಚೆನ್ನಾಗಿತ್ತು? ನೋಡಿ, ನಮ್ಮದು ನಿಮಗೆ ಕೋವಿಡ್ ನಂತರದ ದಿನಗಳನ್ನು ನೀವು ಯೋಚನೆ ಮಾಡ್ಕೊಳ್ಳಿ. ಕೋವಿಡ್ ಸಂದರ್ಭದಲ್ಲಿ ಇಡೀ ಜಗತ್ತಿನ ಆರ್ಥಿಕತೆ ತತ್ತರಿಸೋಗಿತ್ತು. ಭಾರತಕ್ಕಿದ್ದಂಥ ಜನಸಂಖ್ಯೆಯಲ್ಲಿ ಸುಮಾರು 10 ಕೋಟಿ ಜನ ತೀರ್ಕೋಬಹುದು ಅಂತ ಹೇಳಿದರು. ಆದರೆ 5 ರಿಂದ 6 ಲಕ್ಷ ಜನ ತೀರ್ಕೊಂಡ್ರು. ದುಃಖ ಇದೆ ನಮಗೆ. ಆದರೆ ನಾವು ಬೆಳೆದಂಥ ಬೆಳವಣಿಗೆ ಇದೆಯಲ್ಲ, ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಹತ್ರ ಲಸಿಕೆ ಇರಲಿಲ್ಲ, 9 ತಿಂಗಳ ಲಸಿಕೆ ಕಂಡುಹಿಡಿದ್ವಿ. ಆಸ್ಪತ್ರೆಗಳಿರಲಿಲ್ಲ, ಆಸ್ಪತ್ರೆ ಎಸ್ಟಾಬ್ಲಿಷ್ ಮಾಡಿದ್ವಿ. ವೆಂಟಿಲೇಟರ್ಗಳಿರಲಿಲ್ಲ, ವೆಂಟಿಲೇಟರ್ ತಂದ್ವಿ. ಗ್ಲೌಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರಲಿಲ್ಲ, ಮಾಸ್ಕ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರಲಿಲ್ಲ, ಆಕ್ಸಿಜನ್ ಇರ್ತಾ ಇರಲಿಲ್ಲ. ಇದು ಎಲ್ಲವನ್ನೂ ಕೂಡ ಇನ್ ಎ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್ ಲಸಿಕೆಗಳನ್ನು ಕರ್ನಾಟಕದಲ್ಲಿ, ಇಡೀ ಭಾರತದಲ್ಲಿ 225 ಕೋಟಿ ಡೋಸೇಜ್ನ ನಾವು ಕೊಟ್ಟಿದ್ದೀವಿ. ಅಂದರೆ ಲಸಿಕೆಗಳನ್ನು ಇಷ್ಟು ಶೀಘ್ರ ಅವಧಿನಲ್ಲಿ ತಯಾರು ಮಾಡಿ ಅದನ್ನು ಕೊಡುವಂಥದ್ದು ಇದೆಯಲ್ಲ, ಜಗತ್ತೇ ನಿಗ್ಬೆರಗಾಗೋಯ್ತು. ಅಂದರೆ ಸ್ಕೇಲ್ ಆ್ಯಂಡ್ ಸ್ಪೀಡ್ ಇದೆಯಲ್ಲ, ಎರಡೂ ಕೂಡ ಅದ್ಭುತವಾಗಿತ್ತು. ಆ ಸಂದರ್ಭದಲ್ಲಿ 9.7 ನಮ್ಮದೇನು ಆರ್ಥಿಕ ಶಿಸ್ತು ತಗ್ಗಿತ್ತೋ ಅದನ್ನು ಇನ್ ಎ ವೆರಿ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್ 20 ಲಕ್ಷ ಕೋಟಿಯನ್ನು ಜಾನ್ ಬಿ ಚಾಹಿಯೇ ಜಹಾನ್ ಬಿ ಚಾಹಿಯೇ, ಜೀವನನೂ ಇರಬೇಕು, ಜೀವನ ಉಳಿಬೇಕು, ಜೀವನನೂ ಕಟ್ಕೋಬೇಕು ಅಂತ ನರೇಂದ್ರ ಮೋದಿ ಅವರು ಕೊಟ್ಟರು. ಅಲ್ಲಿಂದ ನಮ್ಮ ಆರ್ಥಿಕ ಪ್ರಗತಿ ನಿಧಾನವಾಗಿ ಬೆಳೆಯುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಎಷ್ಟು ಬೇಗ ನಾವು ದಿಕ್ಕನ್ನು ಬದಲಾಯಿಸಿದ್ವಿ ಅಂತಂದರೆ ಜಗತ್ತು ಇನ್ನೂ ಯೋಚನೆ ಮಾಡುವಂಥ ಸ್ಥಿತಿನಲ್ಲಿ. ಈಗಾಗಲೇ ಕಳೆದ 5 ವರ್ಷದಿಂದ ರೆಸಿಲಿಯಂಟ್ GDP ನಮ್ಮದು. ಹೇಗೆ ಅಂತಂದರೆ 6.5 ಅಂದ್ಕೊಂಡಿದ್ವಿ, ಅಲ್ಲಿಂದ ಫೇಕ್ ನಂಬರ್ಸ್ ಅನ್ನುವಂಥದ್ದು ನೋಡಿ, IMF ಕೊಡೋಕ್ಕಾಗಲ್ಲ, ವರ್ಲ್ಡ್ ಬ್ಯಾಂಕ್ ಕೊಡೋಕ್ಕಾಗಲ್ಲ. ನೋಡಿ, ಅವೆರಡೂ ಕೂಡ ಏನು ಹೇಳ್ತಾ ಇದೆ ಅನ್ನುವಂಥದ್ದು ನಿಜವಾಗ್ಲೂ ಹೇಳಬೇಕು ಅಂತಂದರೆ
ಒಟ್ಟಾರೆ ಅವ್ರು ಹೇಳಿರುವಂಥದ್ದು ಬೈ 2020 ಎಕ್ಸ್ಟ್ರೀಮ್ ಪಾವರ್ಟಿ ಟೋಟಲಿ ಎಲಿಮಿನೇಟೆಡ್ ವರ್ಲ್ಡ್ ಬ್ಯಾಂಕ್ ಮತ್ತು IMF ಹೇಳ್ತಾ ಇದೆ. ಅಂದರೆ ನಾನು ಹೇಳೋದು IMFನಲ್ಲಿ ಮತ್ತು ಭಾರತದ ವರ್ಲ್ಡ್ ಬ್ಯಾಂಕಲ್ಲಿ ಭಾರತದ ಪರವಾಗಿ ಮಾತನಾಡಬೇಕು ಅನ್ನೋರು ಯಾರಾದರೂ ಕೂತ್ಕೊಂಡಿದ್ದಾರಲ್ಲ, ಅದು ನಿಷ್ಪಕ್ಷಪಾತವಾಗಿ IMF ಮತ್ತು ವರ್ಲ್ಡ್ ಬ್ಯಾಂಕ್ ನಡ್ಕೊಳ್ಳಲ್ವಾ? ಮತ್ತು ಇಡೀ ಜಗತ್ತಿನ ಈ ಒಂದು ಆರ್ಥಿಕ ಶಿಸ್ತನ್ನು ನಾವು ಪ್ರಾರಂಭಿಕ ದಿನಗಳಿಂದಲೇ ತಗೊಂಡಿದ್ದರಿಂದ ಈ 5 ವರ್ಷಗಳಲ್ಲಿ ನಮ್ಮ ಗ್ರೋತ್ ಇದೆಯಲ್ಲ, ಎಕ್ಸ್ಪೊನೆನ್ಷಿಯಲ್ ಗ್ರೋತ್, ಇದನ್ನು ನಾವು ಈ ಕ್ವಾರ್ಟರ್ನಲ್ಲಿ 8.4% ರೀಚ್ ಆದ್ವಿ. ಅಂದರೆ ಇದನ್ನು 8.4% ರೀಚ್ ಆಗ್ಬಿಡ್ತೀವಾ? ಇಲ್ಲ, ಸಸ್ಟೈನ್ ಮಾಡ್ಕೋಬೇಕು ಅಂದರೆ ಮೋರ್ ದೆನ್ 7%, 6.8 ನಿಂದ 7.4 ಮಧ್ಯದಲ್ಲಿ ಪ್ರಗತಿಯ ದರ ಇರುತ್ತೆ ಅಂತ ಒಂದು ಅಂದಾಜಿದೆ. ಆದ್ರೆ ಇದನ್ನ ನಾವು ಸಸ್ಟೈನ್ ಮಾಡ್ಕೋಬೇಕು ಅಂದ್ರೆ ರಿಯಲ್ ಟೈಮ್ ನಲ್ಲಿ 9 to 10% ದಾಟಲೇಬೇಕು. ಯಾಕೆಂದ್ರೆ ಇಯರ್ ಆನ್ ಇಯರ್ ಮತ್ತೆ ಆ ಒಂದು ಕ್ವಾರ್ಟರ್ಗಳಲ್ಲಿ ವ್ಯತ್ಯಾಸ ಆಗೋದನ್ನ ನಾವು ಮ್ಯಾನೇಜ್ ಮಾಡಬೇಕು ಅಂತ ಅಂದಾಗ 6.8 ಇಂದ 7.4 ನಲ್ಲಿ ಬರಬೇಕು ಅಂತಂದ್ರೆ ರಿಯಲ್ ಗ್ರೋತ್ ಶುಡ್ ಬಿ ಮೋರ್ ದೆನ್ ದಟ್. ಅದಕ್ಕಾಗೇ ನಾವು ಮೆಜರ್ಸ್ನ ತಗೊಳ್ತಾ ಇದ್ದೀವಿ. ಅದಕ್ಕಾಗಿ ನಾವು ತಗೊಂಡಿರುವಂಥ ಮೆಜರ್ಸ್ ಏನು ಅಂತಂದರೆ ಆಂತರಿಕವಾಗಿ GSTಯಲ್ಲಿ ದೊಡ್ಡ ಬದಲಾವಣೆಯನ್ನು ತಂದಿದ್ದೀವಿ. ಎರಡು ಸ್ಲ್ಯಾಬ್ಗೆ ತಂದುಬಿಟ್ಟಿದ್ದೀವಿ. ಒಂದು 5% ತಂದಿದ್ದೀವಿ, ಇನ್ನೊಂದು 18% ತಂದಿದ್ದೀವಿ. ಯಾವ ಸ್ಲ್ಯಾಬ್ಗಳು ಸಾಮಾನ್ಯವಾಗಿ 0% ಬಂದಿದೆ. ದಿನನಿತ್ಯದ ಬಳಕೆ ವಸ್ತುಗಳು, ಹಾಲು 0, ಮೊಸರು 0, ಟೂತ್ಪೇಸ್ಟು 0, ಅಂದರೆ ಈ ರೀತಿ ದಿನಬಳಕೆಯ ವಸ್ತುಗಳಿಗೆ ಜನಕ್ಕೆ ಟ್ಯಾಕ್ಸೇ ಇಲ್ಲ. ಆ ರೀತಿ ಮಾಡ್ತಾ ತಮ್ಮ ಮನೆಗೆ ಏನು ಬೇಕೋ ಅದನ್ನು, ಫ್ರಿಡ್ಜು, TV ಈ ಥರದ್ರ ಮೇಲೆಲ್ಲನೂ ಕೂಡ ಗಣನೀಯವಾಗಿ ಕಡಿಮೆ ಮಾಡಿದ್ದೀವಿ. ಕೆಲವರಲ್ಲಿ 13% ಕಡಿಮೆ ಆಯಿತು, 10% ಕಡಿಮೆ ಆಯಿತು, 8% ಕಡಿಮೆ ಆಯಿತು. ಅನ್ಪ್ರೆಸಿಡೆಂಟೆಡ್ ಇನ್ ಹಿಸ್ಟರಿ ಆಫ್ ಇಂಡಿಯಾ. ಅಂದರೆ ಈ ರೀತಿಯ ಟ್ಯಾಕ್ಸ್ GST ರಿಡಕ್ಷನ್ನಿಂದ ಒಟ್ಟಾರೆ ಉತ್ಪಾದನಾ ವಲಯದ ಮೇಲೂ ಕೂಡ ನಾವು ಹೆಚ್ಚು ಗಮನ ಕೊಟ್ಟಿದ್ದೀವಿ. ಬರೀ ಅದು ಕನ್ಸ್ಯೂಮ್ ಮಾಡ್ತಾ ಇಲ್ಲ ಅವರು, ಉತ್ಪಾದನಾ ವಲಯ, ಈ ಎಲ್ಲ ಉತ್ಪಾದನಾ ವಲಯಗಳಿಗೂ ಕೂಡ ನಾವು ಥ್ರಸ್ಟ್ ಏರಿಯಾ ಅಂತ ಕನ್ಸಿಡರ್ ಮಾಡಿದ್ದೀವಿ. ಈ ಎಲ್ಲ ಬೆಳವಣಿಗೆಗಳು ಕೂಡ ಇಂಡಸ್ಟ್ರಿಯನ್ನು ಬೆಳೆಸೋದ್ರ ಜೊತೆಗೆ ಅಗ್ರಿಕಲ್ಚರ್ ಸೆಕ್ಟಾರವನ್ನು ನೋಡ್ಕೊಳ್ತಾ ಇದೆ. ಯಾಕೆಂತಂದರೆ ಅಗ್ರಿಕಲ್ಚರ್ ಸೆಕ್ಟಾರ್ಗೆ ಸಂಬಂಧಪಟ್ಟಂಥ ಎಲ್ಲ ಪ್ರಾಡಕ್ಟ್ಗಳು 0% ಬಂದ್ಬಿಟ್ಟಿವೆ. ಹಾಗಾಗಿ ಟೂರಿಸಂ ಇಂಡಸ್ಟ್ರಿಯನ್ನು ಕೂಡ ತುಂಬ ದೊಡ್ಡ ಪ್ರಮಾಣದಲ್ಲಿ ನಾವು ಯೋಚನೆ ಮಾಡಿದ್ದೀವಿ. ಈ ಎಲ್ಲೆಲ್ಲಿ ಜನರನ್ನು ಹೆಚ್ಚು ಸಂಖ್ಯೆಯಲ್ಲಿ ನಾವು ಇನ್ವಾಲ್ವ್ ಮಾಡಬಹುದೋ ಆ ಎಲ್ಲ ಕ್ಷೇತ್ರಗಳಿಗೂ ಕೂಡ ಈ GST ಎಫೆಕ್ಟ್ ಇದೆ. ಇದ್ರ ಜೊತೆಯಲ್ಲಿ ನಾವು ಇಡೀ ಜಗತ್ತಿನ ಜೊತೆಯಲ್ಲಿ ನಮ್ಮ ವ್ಯಾಪಾರ ವಹಿವಾಟುಗಳನ್ನು ವಿಸ್ತರಿಸ್ಕೊಳ್ತಾ ಇದ್ದೀವಿ. ಇದನ್ನ ಇವತ್ತು ಅಂದರೆ 4ನೇ ಇಂಡಸ್ಟ್ರಿಯಲ್ ರೆವಲ್ಯೂಷನ್ಲಿ AI ಬರಬೇಕು, ಸೆಮಿಕಂಡಕ್ಟರ್ಸ್ ಬರಬೇಕು, ಕ್ವಾಂಟಮ್ ಕಂಪ್ಯೂಟಿಂಗ್ ಬರಬೇಕು. ಇದಕ್ಕೂ ಕೂಡ ತುಂಬ ಒಳ್ಳೆ ಬೇಸ್ ಹಾಕಿದ್ದೀವಿ. ಬರೀ ನೀವು ಹೇಳ್ದಂಗೆ ಜಗತ್ತಿನ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಬೇಕು ಅಂತಂದರೆ ಇವತ್ತು ಜಗತ್ತು ಏನು ಕೇಳ್ತಾ ಇದೆಯೋ ಆ ದಿಕ್ಕಿನಲ್ಲಿ ಯೋಚನೆ ಮಾಡ್ತಾ ಇದ್ದೀವಿ. ದಾವೋಸ್ಗೆ ಹೋದಾಗ ನಮ್ಮ ಅಶ್ವಿನಿ ವೈಷ್ಣವ್ ಅವರು ಮಾತನಾಡ್ತಾರೆ, ಇವತ್ತು ನೀವು ಯೋಚನೆ ಮಾಡ್ತಾ ಇರುವಂಥ ಸಂಗತಿಗಳನ್ನು ಈಗಾಗಲೇ ನಾವು ಕಳೆದ 5 ವರ್ಷಗಳಿಂದ ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ನಮ್ಮಲ್ಲಿರುವಂಥ ಇಂಜಿನಿಯರ್ಗಳ ಸಂಖ್ಯೆ 3 ನಿಮಿಷದ ಬ್ರೇಕ್ ಇದೆ. ಒಂದು 3 ನಿಮಿಷದ ಬ್ರೇಕ್ ಇಸ್ಕೊಂಡು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.